ಜುಲೈ 28ರಂದು ವಿಶ್ವ ಹೆಪಟೈಟಿಸ್ ದಿನಾಚರಣೆ ಅಂಗವಾಗಿ ನಗರದ ಸವಳಂಗ ರಸ್ತೆಯಲ್ಲಿ ಇರತಕ್ಕಂಥ ಸುಶೋಧ ಆಸ್ಪತ್ರೆಯಲ್ಲಿ ಜುಲೈ 26ರಿಂದ ಆಗಸ್ಟ್ 1ರವರೆಗೆ ಉಚಿತ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಆಸ್ಪತ್ರೆಯ ಜೀರ್ಣಾಂಗ ಹಾಗೂ ಲಿವರ್ ತಜ್ಞ ಡಾಕ್ಟರ್ ಪ್ರದೀಪ್ ಕುಮಾರ್ ಜಿಕೆ, ಪ್ರತಿದಿನ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೆ ಹೆಪಟೈಟಿಸ್ ಬಿ ಲಸಿಕೆ 3 ಡೋಸ್ಗಳನ್ನು ಉಚಿತವಾಗಿ ನೀಡಲಾಗುತ್ತೆ ಎಂದು ತಿಳಿಸಿದರು. ಅಲ್ಲಿಯವರೆಗೆ ಹೆಪಟೈಟಿಸ್ ಬಿ ಪರೀಕ್ಷೆ ಮಾಡಿಸಿದವರು ಮೊದಲು ಸರಳ ರಕ್ತ ಪರೀಕ್ಷೆ ಮಾಡಿಸಿಕೊಂಡು ಅಗತ್ಯವಿದ್ದಲ್ಲಿ ವ್ಯಾಕ್ಸಿನೇಷನ್ ಪಡೆಯುವಂತೆ ಅವರು ಮನವಿ ಮಾಡಿದರು. ಇನ್ನು ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿ ಸೋಂಕುಗಳು ಲಿವರ್ ಸೋರಿಯಾಸಿಸ್ ಹಾಗೂ ಲಿವರ್ ಕ್ಯಾನ್ಸರ್ಗೆ ಪ್ರಮುಖ ಕಾರಣಗಳಾಗಿವೆ. ಈ ಎರಡೂ ಸೋಂಕುಗಳನ್ನು ಸರಳ ರಕ್ತ ಪರೀಕ್ಷೆಯ ಮೂಲಕ ಪತ್ತೆ ಹಚ್ಚಬಹುದಾಗಿದೆ. ಆರಂಭಿಕ ಹಂತದಲ್ಲೇ ಪತ್ತೆ ಆದರೆ ಸೂಕ್ತ ಚಿಕಿತ್ಸೆ ನೀಡಿ ನಿಯಂತ್ರಿಸಬಹುದು ಹಾಗೂ ಇತರರಿಗೆ ಹರಡದಂತೆ ತಡೆಯಬಹುದು ಎಂದು ತಿಳಿಸಿದರು. ಸ್ವಾಗತ ಮತ್ತು ನಮಸ್ಕಾರಗಳು. ಇವತ್ತು ನಮ್ಮ ಸುಶೋಧ ಹಾಸ್ಪಿಟಲ್ ಕಡೆಯಿಂದ ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ ಅನೌನ್ಸ್ ಮಾಡೋದಕ್ಕೆ ನಾವು ಇವತ್ತು ಬಂದಿದ್ದೇವೆ. ಈ ಕ್ಯಾಂಪೇನ್ ಮಾಡೋಂಥದ್ದು ಸಂದರ್ಭ ವರ್ಲ್ಡ್ ಹೆಪಟೈಟಿಸ್ ಡೇ, ವಿಶ್ವ ಹೆಪಟೈಟಿಸ್ ದಿನ ಜುಲೈ 28ನ ಪ್ರತಿ ವರ್ಷ ಹಮ್ಮಿಕೊಳ್ಳಲಾಗುತ್ತದೆ. ಆ ವಿಷಯವಾಗಿ ಇವತ್ತು ನಾವು ಒಂದು ಪಬ್ಲಿಕ್ ಹೆಲ್ತ್ ಕ್ಯಾಂಪೇನ್ ಅನೌನ್ಸ್ ಮಾಡೋದಕ್ಕೆ ಬಂದಿದ್ದೇವೆ. ಏನಕ್ಕೋಸ್ಕರ ಹೆಪಟೈಟಿಸ್ ಬಗ್ಗೆ ಇಷ್ಟು ಪ್ರಾಮುಖ್ಯತೆ ಕೊಡ್ತಾರೆ ಅಂದರೆ, ಈಗಿನ ಪ್ರಕಾರ ಆಲ್ಮೋಸ್ಟ್ ಪ್ರತಿ ವರ್ಷ 15 ಲಕ್ಷ ಜನ ಹೆಪಟೈಟಿಸ್ ಬಿ ಇನ್ಫೆಕ್ಷನಿಂದ ಕ್ಯಾನ್ಸರ್ ಆಗಿ ಮರಣಹೊಂದಿದ್ದಾರೆ ವರ್ಲ್ಡಲ್ಲಿ. ಇನ್ನೂ 25 ಕೋಟಿ ಜನಗಳು ವರ್ಲ್ಡಲ್ಲಿ ಇನ್ನೂ ಹೆಪಟೈಟಿಸ್ ಬಿ ಇನ್ಫೆಕ್ಷನ್ನು ಇನ್ನೂ ಹಾಗೆ ಇನ್ಫೆಕ್ಟ್ ಆಗಿದ್ದಾರೆ ಜನಗಳು. ಈಗಿನ ಪ್ರಕಾರ ಎಲ್ಲ ನ್ಯೂ ಬಾರ್ನ್ ಬೇಬೀಸ್ ಎಲ್ಲರಿಗೂ ಈಗ ವ್ಯಾಕ್ಸಿನೇಷನ್ ಎಲ್ಲ ಕೊಡ್ತಾ ಇದ್ದಾರೆ. ಆದರೂ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಓನ್ಲಿ 45% ಅಷ್ಟೇ ಜನಗಳು ಇನ್ನು ಇನ್ಫೆಕ್ಷನ್ ಅಂದರೆ ವ್ಯಾಕ್ಸಿನೇಷನ್ನ ತೊಗೊತಾ ಇರೋದು. ಇನ್ನೂ 55% ಜನಗಳು ಇನ್ನೂ ವ್ಯಾಕ್ಸಿನೇಷನ್ ತೊಗೊಳಕ್ಕಾಗ್ತಾ ಇಲ್ಲ ಅದನ್ನು ಅಂತ. ಸೊ ಇದರಲ್ಲಿ ಯಾರ್ಯಾರು ಅದರಿಂದ ಮಿಕ್ಸ್ ಆಗಿರ್ತಾರೆ ಅಂದರೆ ಮೇನ್ಲಿ ಇದು ಆಗೋಂಥದ್ದು ಲೇಬರ್ ಕ್ಲಾಸ್ಗಳು, ಅಂಡರ್ ಪ್ರಿವಿಲೇಜ್ಡು ಮತ್ತು ಕೆಲವರಿಗೆ ರೂರಲ್ ಪ್ಲೇಸಸ್ಗಳಲ್ಲಿ ಈ ವ್ಯಾಕ್ಸಿನೇಷನ್ನು ಆಗಿರೋದಿಲ್ಲ. ಅಂಥವ್ರಿಗೋಸ್ಕರ ಈ ವ್ಯಾಕ್ಸಿನೇಷನ್ ಅಲ್ಲಿ ಯಾರು ಆ ಚೈನಿಂದ ಎಸ್ಕೇಪ್ ಆಗಿರ್ತಾರೆ ಅವರಿಗಿನ ಈ ಮೇನ್ ಸ್ಟ್ರೀಮಿಗೆ ಕರೆತಂದು ಅವರಿಗೆ ವ್ಯಾಕ್ಸಿನೇಷನ್ ಕೊಡಿಸೋದು ಈ ಕಾರ್ಯಕ್ರಮದ ಉದ್ದೇಶ. ಸೊ ಈಗ ಇನ್ನೊಂದು ವಿಷಯ ಅಂತಂದರೆ, ಈಗ ಎಲ್ಲರೂ ನಾವು ನೋಡ್ದಂಗೆ ನಮ್ಮ ಡೇ ಟು ಡೇ ಪ್ರಾಕ್ಟೀಸಲ್ಲಿ, ಕ್ಲಿನಿಕಲ್ ಪ್ರಾಕ್ಟೀಸಲ್ಲಿ ಜನಗಳು ಕೆಲವೊಂದು ಟೈಮ್ ರೆಗ್ಯುಲರ್ ಸರ್ಜರೀಸ್ಗೆ ಹೋಗ್ತಾರೆ. ರೆಗ್ಯುಲರ್ ಸರ್ಜರಿಯಲ್ಲಿ ಹೋದಾಗ ಇದ್ದಕ್ಕಿದ್ದಂಗೆ ಹೆಪಟೈಟಿಸ್ ಬಿ ಅಂತ ಗೊತ್ತಾಗುತ್ತೆ, ಅಥವಾ ಪ್ರೆಗ್ನೆನ್ಸಿ ಡೈರೆಕ್ಟ್ ಡೆಲಿವರಿ ಹೋಗಿರ್ತಾರೆ, ಅವಾಗ ಹೆಪಟೈಟಿಸ್ ಬಿ ಅಂತ ಗೊತ್ತಾಗುತ್ತೆ. ಅವಾಗ ಏನಾಗುತ್ತೆ, ಸಡನ್ನಾಗಿ ಆತಂಕ ಆಗೋಂಥದ್ದು. ಆವಾಗ ಆಲ್ರೆಡಿ ಸ್ಟ್ರೆಸ್ಸಲ್ಲಿರ್ತಾರೆ, ಆಪ್ರೇಷನ್ದು ಮತ್ತು ಪ್ರೆಗ್ನೆನ್ಸಿದು. ಅದ್ರ ಮೇಲೆ ಈ ಥರ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, ಅವರ ಯೋಚನೆಗಳು ಬದಲಾವಣೆ ಆಗೋಂಥದ್ದು, ಫೈನಾನ್ಷಿಯಲ್ ಸ್ಟ್ರೆಸ್ ಜಾಸ್ತಿ ಆಗೋಂಥದ್ದು, ಕೆಲವೊಂದು ಅನಾಹುತಗಳೆಲ್ಲ ಆಗೋಂಥದ್ದು ಇರುತ್ತೆ. ಅಂಥ ಸಂದರ್ಭಗಳಲ್ಲಿ ಆ ಹೆಪಟೈಟಿಸ್ ಬಿ ಮತ್ತು ಹೆಪಟೈಟಿಸ್ ಸಿನ ಮೊದಲೇ ಚೆಕ್ ಮಾಡ್ಕೊಂಡಿದ್ರೆ, ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಏನಿದೆ ಅದು ಕಂಪ್ಲೀಟ್ಲಿ ಕ್ಯೂರಬಲ್. ಮೊದಲೆಲ್ಲ ಅದಕ್ಕೆ 2 ಇಯರ್ಸ್ ಎಲ್ಲ ಟ್ರೀಟ್ಮೆಂಟ್ ಇತ್ತು. ಈಗ ಹೆಪಟೈಟಿಸ್ ಸಿ ಇನ್ಫೆಕ್ಷನ್ ಈಸ್ ಕಂಪ್ಲೀಟ್ಲಿ ಕ್ಯೂರಬಲ್. 3 ಮಂತ್ಸ್ ಮೆಡಿಕೇಷನ್ಸ್ ತೊಗೊಂಡ್ರೆ ಹೆಪಟೈಟಿಸ್ ಸಿ ಇಸ್ ಕ್ಯೂರಬಲ್. ಹೆಪಟೈಟಿಸ್ ಬಿ ಇನ್ಫೆಕ್ಷನ್ ಏನಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನ ಟೆಸ್ಟ್ ಮಾಡಿಸ್ಕೊಂಡು ಕಂಟ್ರೋಲ್ ಮಾಡಿಕೊಂಡ್ರೆ ಅದು ಯಾವುದೇ ರೀತಿಯಾಗಿ ನಮ್ಮ ಲಿವರ್ಗಾಗಲಿ ದೇಹಕ್ಕೆ ಅನಾಹುತ ಮಾಡೋದಿಲ್ಲ. ಸೊ ಅದನ್ನು ಹಂಗೆ ಬಿಟ್ಕೊಂಡಾಗ ಮಾತ್ರ ಈ ಥರ ತೊಂದರೆಗಳು ಆಗೋಂಥದ್ದಿರುತ್ತೆ. ಈಗ ಪ್ರತಿ ವರ್ಷ ನಾವು ಹೆಪಟೈಟಿಸ್ ಬಿನ ನಾವು ಎಲ್ಲರಿಗೂ ವ್ಯಾಕ್ಸಿನೇಷನ್ ಎಲ್ಲದು ಫ್ರೀಯಾಗಿ ಕೊಡ್ತೀವಿ, ಎಲ್ಲ ಕಡೆ ಅನೌನ್ಸ್ ಮಾಡ್ತೀವಿ, ಪಬ್ಲಿಸಿಟಿ ಕೊಡ್ತೀವಿ. ಆದರೂ ಈಗ ನಾವು ರೀಸೆಂಟ್ ಇನ್ಸಿಡೆನ್ಸ್ ಹೇಳಬೇಕು ಅಂತಂದರೆ, ನಮ್ಮದು ಲಾಸ್ಟ್ ಒಂದು 3 ಮಂತ್ಸ್ ಬ್ಯಾಕು ವೆಲ್ ನೋನ್ ಪರ್ಸನ್ ಫ್ರಮ್ ಶಿವಮೊಗ್ಗದ್ದೆ, ಆ್ಯಂಡ್ ಈಸ್ ಅ ವೆಲ್ ಎಜುಕೇಟೆಡ್, ಲೈಕ್ ಟು ಸೇ ಈಸ್ ಅ ಅಡ್ವೊಕೇಟ್. ಅವ್ರ ಜೊತೆ ನಮ್ಗೆ ಭಾಳ ಇಂಟ್ರಾಕ್ಷನ್ ಎಲ್ಲ ಆಗಿತ್ತು. ವೆನ್ ಅವ್ರು ರೆಗ್ಯುಲರಾಗಿ ಏನೋ ಒಂದು ಕಂಪ್ಲೇಂಟಿಗೆ ಬಂದಾಗ ಚೆಕ್ ಮಾಡಿದಾಗ ಇಟ್ ಇಸ್ ಆಲ್ರೆಡಿ ಅಡ್ವಾನ್ಸ್ ಲಿವರ್ ಡಿಸೀಸ್. ಅಂದರೆ ಸಿಂಪಲ್ ಇನ್ಫೆಕ್ಷನ್ನು ಮೊದಲೇ ಕಂಡುಹಿಡಿದ್ರೆ ಅದನ್ನ ಕ್ಯಾನ್ಸರ್ನ ನಾವು ಕಂಪ್ಲೀಟಾಗಿ ತಡೆಗಟ್ಬೋದಿತ್ತು. ಸೊ ಹೆಪಟೈಟಿಸ್ ಬಿನ ಯಾವ ರೀತಿ ನೋಡ್ತೀವಿ ಅಂದರೆ, ಬರೀ ಲಿವರ್ ಸಿರೋಸಿಸ್ ಎಲ್ಲ ಕೆಲವೆಲ್ಲ ತೊಗೊಂಡ್ರೆ ಹರಡೋದಿಲ್ಲ ಅದನ್ನು ಅಂತ ಸ್ಟೇಟ್ ಮಾಡಿಕೆ ಜನಗಳಿಗೆ ಹೆಪಟೈಟಿಸ್ ಅಂದರೆ ಏನು, ಯಾವ ರೀತಿ ಹರಡುತ್ತೆ, ಅದನ್ನ ಯಾವ ರೀತಿ ಪ್ರಿವೆಂಟ್ ಮಾಡಬೇಕು. 18ರಿಂದ 60 ವರ್ಷದ ತನಕ ಐಡಿಯಲ್ಲಿ ತೊಗೋಬೇಕಾಗತ್ತೆ. ಬಟ್ ಆ್ಯಸ್ ಸಚ್ ಅಲರ್ಜಿ ಅಂದರೆ ಅದರ ರಿಯಾಕ್ಷನ್ ಅಲರ್ಜಿ ಇದ್ದರೆ ಮಾತ್ರ ತೊಗೋಬಾರ್ದು. ಬೇರೆ ಎಲ್ಲರೂ ತೊಗೋಬೋದು ಅನ್ಲೆಸ್ ದೇ ಹ್ಯಾವ್ ಯಾವ್ದಾದ್ರು ವ್ಯಾಕ್ಸಿನೇಷನ್ಗೆ ಅಲರ್ಜಿ ಇದ್ದರೆ ಮಾತ್ರ ತೊಗೋಬಾರ್ದು ಅಷ್ಟೇ. ವ್ಯಾಕ್ಸಿನೇಷನ್ನ ಎಲ್ಲ ಜನಗಳು ತೊಗೋಬೇಕು.